S3, Terraform, Pods, Git, Dockerfile, VPC, CI/CD. ನಿಮ್ಮ ಕ್ಲೌಡ್ ಲರ್ನಿಂಗ್ ಹೀಗೆ ಫೀಲ್ ಆದರೆ ಯು ನೀಡ್ ದಿಸ್ 60-day ಪ್ಲಾನ್. Hi, I'm Bhumi and welcome to MicroDeep. ಓಕೆ, ಲೆಟ್ ಮಿ ಬಿ ಆನೆಸ್ಟ್. ಈಗಿನ ಟೆಕ್ ಜಾಬ್ಸ್ ತುಂಬಾನೇ ರಫ್ ಕಾಣ್ತಿದೆ. ಎಲ್ಲ ಕಡೆ ಲೇ ಆಫ್ಸ್, ಎಲ್ಲ ಕಡೆ ಕಾಂಪಿಟೇಷನ್ಸ್ ಅಂಡ್ ಬರೀ ಸರ್ಟಿಫಿಕೇಟ್ಸ್ ಆರ್ ಕೋರ್ಸಸ್ ಮಾಡಿದ್ರೆ ಇನ್ನೂ ಸಾಕಾಗಲ್ಲ. ಕೋರ್ಸಸ್ ಕಂಪ್ಲೀಟ್ ಆಗುತ್ತೆ, ಸರ್ಟಿಫಿಕೇಶನ್ಸ್ ಕಂಪ್ಲೀಟ್ ಆಗುತ್ತೆ, ಮತ್ತೆ ಏನು ಸ್ಟಿಲ್ ನಥಿಂಗ್ ರಿಯಲ್ ಟು ಶೋ. ಎಕ್ಸ್ಪೀರಿಯನ್ಸ್ ಇಲ್ಲ, ಪ್ರಾಜೆಕ್ಟ್ಸ್ ಇಲ್ಲ ಅಂಡ್ ಕಾನ್ಫಿಡೆನ್ಸ್ ಕೂಡ ಇಲ್ಲ. ಕ್ಲೌಡ್ ಇಂಜಿನಿಯರಿಂಗ್ ತುಂಬಾನೇ ಕಾಂಪ್ಲಿಕೇಟೆಡ್ ಫೀಲ್ ಆಗುತ್ತೆ ಬಿಕಾಸ್ ಎವ್ರಿ ಒನ್ ಸೇಸ್ ಯು ನೀಡ್ ಟು ನೋ ಎವ್ರಿಥಿಂಗ್. ಆದ್ರೊಂದು ಸತ್ಯ ಹೇಳ, ನಿಮ್ಗೆ ಎಲ್ಲಾ ಕ್ಲೌಡ್ ಕಾನ್ಸೆಪ್ಟ್ಸ್ ಅಗತ್ಯವಿಲ್ಲ. ಯು ಜಸ್ಟ್ ನೀಡ್ ಟು ಬಿ ಜಾಬ್ ರೆಡಿ. ಯಾಕೆ ಇಷ್ಟು ಜನ ಕ್ಲೌಡ್ ಅಲ್ಲಿ ಫೇಲ್ ಆಗ್ತಾರೆ? ಮೋಸ್ಟ್ ಬಿಗಿನರ್ಸ್ ಅದೇ ಮಿಸ್ಟೇಕ್ ಅನ್ನ ಮಾಡ್ತಾರೆ. ಇವತ್ತು 5 ಕ್ಲೌಡ್ ಸರ್ವಿಸಸ್ ಕಲಿತಾರೆ, ನಾಳೆ ಅದನ್ನು ಮರಿತಾರೆ. ಇವತ್ತು 10 ಟ್ಯುಟೋರಿಯಲ್ ಸ್ಟಾರ್ಟ್ ಮಾಡಿದ್ರೆ ಅದನ್ನು ಫಿನಿಶ್ ಮಾಡಲ್ಲ. ರ್ಯಾಂಡಮ್ ಡಿಸ್ಕನೆಕ್ಟೆಡ್ ಪ್ರಾಜೆಕ್ಟ್ಸ್ ಅನ್ನ ಬಿಲ್ಡ್ ಮಾಡ್ತಾರೆ. ಬರೀ ವಿಡಿಯೋಸ್ ನೋಡ್ತಾರೆ, ಆದ್ರೆ ರಿಯಲ್ ಟೂಲ್ಸ್ ಟಚ್ ಮಾಡಲ್ಲ. ಅಂಡ್ ದೇ ಥಿಂಕ್ ದಟ್ ದೇ ನೀಡ್ ಟು know everything before they apply for job. Adre cloud companies ಗೆ textbook champion ಬೇಡ. They need someone who can build, deploy, fix things and who understands basics very well. And that is exactly why in week 1 we start with the basics. So week 1 to week 2 cloud engineer ಆಗಬೇಕಾದ್ರೆ ನಿಮ್ಮ ಫೌಂಡೇಶನ್ ತುಂಬಾ ಸ್ಟ್ರಾಂಗ್ ಇರಬೇಕು. Which is why the first 2 weeks we keep it very simple but very important. Topic 1, Linux. Most cloud computers run on Linux. There are few things you need to know in this. ಅದೇನಂದ್ರೆ, ಒಂದು ಫೈಲ್ ಅನ್ನು ಓಪನ್ ಆರ್ ಎಡಿಟ್ ಹೇಗೆ ಮಾಡೋದು, ಏನನ್ನಾದ್ರೂ ಇನ್ಸ್ಟಾಲ್ ಹೇಗೆ ಮಾಡೋದು, ಯಾವ್ದಾದ್ರೂ ರನ್ ಆಗ್ತಿದ್ಯಾ ಅಂತ ಚೆಕ್ ಮಾಡೋದು. ದಟ್ಸ್ ಇಟ್. ಇದು ಗೊತ್ತಿದ್ರೆ ಸಾಕು. ಟಾಪಿಕ್ 2, ಗಿಟ್ ಅಂಡ್ ಗಿಟ್ ಹಬ್. ಎಲ್ಲಾ ಕಂಪನಿ ಕೋಡ್ ಅನ್ನು ಸ್ಟೋರ್ ಮಾಡ್ಲಿಕ್ಕೆ ಗಿಟ್ ಅನ್ನು ಯೂಸ್ ಮಾಡ್ತದೆ. ಇದರಲ್ಲಿ ನೀವು ರೆಪೋ ಏನು, ಕೋಡ್ ಅನ್ನು ಸೇವ್ ಹೇಗೆ ಮಾಡುವುದು, ಗಿಟ್ ಹಬ್ ಅಲ್ಲಿ ಪ್ರಾಜೆಕ್ಟ್ಸ್ ಹೇಗೆ ಅಪ್ಲೋಡ್ ಮಾಡುವುದು ಅಂಡ್ ಸಣ್ಣ ಸಣ್ಣ ಚೇಂಜಸ್ ಮಾಡ್ಲಿಕ್ಕೆ ಕಲಿತೀರಿ. ಅಂಡ್ ಇನ್ ದೀಸ್ 2 weeks ಯು ವಿಲ್ ಕ್ರಿಯೇಟ್ ಯೋರ್ ಫಸ್ಟ್ ಗಿಟ್ ಹಬ್ ಪ್ರಾಜೆಕ್ಟ್. ಟಾಪಿಕ್ 3, ಸಿಂಪಲ್ ಕ್ಲೌಡ್ ಕಾನ್ಸೆಪ್ಟ್ಸ್. ಇದರಲ್ಲಿ ನೀವು ಕ್ಲೌಡ್, ಸರ್ವರ್, ಸ್ಟೋರೇಜ್, ನೆಟ್ವರ್ಕಿಂಗ್, ಪರ್ಮಿಷನ್ಸ್ ಇದೆಲ್ಲ ಕಲಿತೀರಾ. ಇದನ್ನು ಬಿಟ್ಟು ನೀವು ಸಣ್ಣ ಸಣ್ಣ ಟಾಸ್ಕ್ ಕೂಡ ಟ್ರೈ ಮಾಡಬಹುದು. ಫಾರ್ ಎಕ್ಸಾಂಪಲ್, ಕ್ರಿಯೇಟಿಂಗ್ ಅ ಸ್ಮಾಲ್ VM ಆರ್ ಅಪ್ಲೋಡಿಂಗ್ 1 ಫೈಲ್ ಟು ಕ್ಲೌಡ್ ಸ್ಟೋರೇಜ್. ಇದೆಲ್ಲ ಸಿಂಪಲ್ ಇದೆ ಬಟ್ ಅಷ್ಟೇ ಯೂಸ್ಫುಲ್ ಇದೆ. ಅಂಡ್ ಇದೆಲ್ಲ ಕ್ಲಿಯರ್ ಆದ್ಮೇಲೆ ಯು ಆರ್ ರೆಡಿ ಫಾರ್ week 3. week 3 to week 4. ಈಗ ನೀವು ಕ್ಲೌಡ್ ಅಲ್ಲಿ ಡೀಪ್ ಹೋಗುವ ಮುಂಚೆ ಕಂಟೈನರ್ಸ್ ಏನಂತ ತಿಳ್ಕೊಳ್ಬೇಕು. ಸೊ ಈ ಕಂಟೈನರ್ಸ್ ಅಂದ್ರೆ ಏನು? ಈ ಕಂಟೈನರ್ಸ್ ಒಂದು ಬಾಕ್ಸ್ ತರ. ಈ ಬಾಕ್ಸ್ ನಿಮ್ಮ ಅಪ್ಲಿಕೇಶನ್ಸ್ಗೆ ಏನು ಅಗತ್ಯವಿದೆ ಲೈಕ್ ಕೋಡ್ಸ್, ಲೈಬ್ರರೀಸ್, ಸೆಟ್ಟಿಂಗ್ಸ್ ಇದನ್ನು ಕ್ಯಾರಿ ಮಾಡುತ್ತೆ. ಸೊ ದಟ್ ಇಟ್ ರನ್ಸ್ ದ ಸೇಮ್ ಎನಿವೇರ್. ಈಗ ಈ ಬಾಕ್ಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಫಸ್ಟ್ ನೀವು ಒಂದು ಡಾಕರ್ ಫೈಲ್ ಅನ್ನ ಕ್ರಿಯೇಟ್ ಮಾಡಬೇಕು. ಇಟ್ ಇಸ್ ಅ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಆನ್ ವಾಟ್ ಟು ಪುಟ್ ಇನ್ಸೈಡ್. ಅಂಡ್ ಈ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಿದಾಗ ನಿಮಗೆ ಒಂದು ಇಮೇಜ್ ರೆಡಿ ಆಗ್ತದೆ. ಅಂಡ್ ದೆನ್ ದ ಫಿನಿಶ್ಡ್ ಬಾಕ್ಸ್ ಇಸ್ ರೆಡಿ ಟು ರನ್. ಈ ವೀಕ್ ಅಲ್ಲಿ ನೀವು ಒಂದು ಡಾಕರ್ ಫೈಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಕಲಿತೀರಾ. ಅಂಡ್ ಇದನ್ನು ಯೂಸ್ ಮಾಡಿ ನಿಮ್ಮ ಓನ್ ಇಮೇಜ್ ಹೇಗೆ ಯೂಸ್ ಮಾಡೋದು ಇದನ್ನು ಕೂಡ ಕಲಿತೀರಾ. ಅಪಾರ್ಟ್ ಫ್ರಮ್ ದಿಸ್ ಯು ವಿಲ್ ಆಲ್ಸೋ ಲರ್ನ್ ಹೌ ಟು ಸ್ಟಾಪ್ ಕಂಟೈನರ್ಸ್, ರಿಮೂವ್ ದ ಕಂಟೈನರ್ಸ್ ಅಂಡ್ pull the pre-built images from Docker Hub. ಇದಾದ್ಮೇಲೆ you will do your main project. For example, take a simple Flask or Node.js app and ಇದನ್ನ ಒಂದು Dockerized application ಗೆ ಕನ್ವರ್ಟ್ ಮಾಡಿ. ಈ ಪ್ರಾಜೆಕ್ಟ್ ನಿಮಗೆ ಫುಲ್ ಫ್ಲೋ ಟೀಚ್ ಮಾಡುತ್ತೆ. ಅಂಡ್ ಇದಾದ್ಮೇಲೆ ಒಂದು ಪ್ರಾಕ್ಟಿಕಲ್ ವೇ ಅಲ್ಲಿ ಕಂಟೈನರ್ಸ್ ಏನಂತ ನಿಮಗೆ ತಿಳ್ಕೊಳ್ತದೆ. This itself puts you ahead of so many beginners. ಕಂಟೈನರ್ಸ್ ಕಲ್ತ ಮೇಲೆ ಈ 100 ಕಂಟೈನರ್ಸ್ ಅನ್ನು ಕಂಪನೀಸ್ ಹೇಗೆ ಮ್ಯಾನೇಜ್ ಮಾಡುತ್ತೆ? ಅಂಡ್ ದಟ್ಸ್ ವೇರ್ Kubernetes ಕಮ್ಸ್ ಇನ್. ಸೊ Kubernetes ಅಂದ್ರೆ ಏನು? ಸೊ ಬೇಸಿಕಲಿ Kubernetes ಯಾವ ತರದ ಸಿಸ್ಟಮ್ ಅಂದ್ರೆ ಇದು ಕಂಟೈನರ್ಸ್ ಅನ್ನು ರನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯು ಲರ್ನ್ ಸ್ಮಾಲ್ ಬಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಲೈಕ್ Kubernetes ಅಲ್ಲಿ ಪಾಡ್ ಅದರ ಸ್ಮಾಲೆಸ್ಟ್ ಯೂನಿಟ್. ಇದು ಕಂಟೈನರ್ಸ್ ಅನ್ನು ರನ್ ಮಾಡುತ್ತೆ. ಅಂಡ್ ಒಂದು ಆಪ್ ನಲ್ಲಿ ಎಷ್ಟು ಕಾಪೀಸ್ ರನ್ ಆಗಬೇಕು ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಡಿಪ್ಲಾಯ್ಮೆಂಟ್ ಹೆಲ್ಪ್ ಮಾಡುತ್ತೆ. ನಿಮ್ಮ ಆಪ್ ನೆಟ್ವರ್ಕ್ ಗೆ ರೀಚ್ ಆಗ್ಲಿಕ್ಕೆ ಸರ್ವರ್ಸ್ ಹೆಲ್ಪ್ ಮಾಡುತ್ತೆ. ಅಂಡ್ ನೇಮ್ ಸ್ಪೇಸಸ್ ಹೆಲ್ಪ್ ಯು ಆರ್ಗನೈಸ್ ಅಂಡ್ ಸೆಪರೇಟ್ ಡಿಫರೆಂಟ್ ಎನ್ವೈರನ್ಮೆಂಟ್ಸ್. ಈ ವೀಕ್ ಅಲ್ಲಿ ನೀವು ಡಾಕರೈಸ್ ಮಾಡಿದ ಆಪ್ ಅನ್ನು Kubernetes ಅಲ್ಲಿ ರನ್ ಮಾಡ್ತೀರಾ ಯೂಸಿಂಗ್ Minikube. ಇದು ನಿಮಗೆ ಕ್ಲೌಡ್ ಲೈಕ್ ಎನ್ವೈರನ್ಮೆಂಟ್ ಅಲ್ಲಿ ಆಪ್ಸ್ ಹೇಗೆ ರನ್ ಆಗ್ತದೆ ಅಂತ ಒಂದು ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ಕೊಡುತ್ತದೆ. ಇನ್ನು ಕೂಡ ನಿಮಗೆ ಒಂದು ಲೆವೆಲ್ ಡೀಪ್ ಹೋಗಬೇಕಾದ್ರೆ GKE, AKS, EKS ಇಂತಹ ಕ್ಲೌಡ್ ಪ್ಲಾಟ್ಫಾರ್ಮ್ಸ್ Kubernetes ಅನ್ನ ಕಂಪನೀಸ್ಗೆ ಹೇಗೆ ಮ್ಯಾನೇಜ್ ಮಾಡುತ್ತೆ ಇದನ್ನು ಎಕ್ಸ್ಪ್ಲೋರ್ ಮಾಡಬಹುದು. ಇದರಲ್ಲಿ ನೀವು ಪ್ರೋ ಇರಬೇಕು ಅಂತ ಏನಿಲ್ಲ, ಇದು ಹೇಗೆ ವರ್ಕ್ ಆಗ್ತದೆ ಅಂತ ನಿಮ್ಗೆ ಗೊತ್ತಿದ್ರೆ ಸಾಕು.
Week 6, CI/CD plus automation. So, ಎಲ್ಲ ಕಂಪನೀಸ್ಗೆ ಆಟೋಮೇಷನ್ ಬೇಕು. ಸೊ ಇನ್ಸ್ಟೆಡ್ ಆಫ್ ಡಿಪ್ಲಾಯಿಂಗ್ ಎವ್ರಿಥಿಂಗ್ ಬೈ ಹ್ಯಾಂಡ್, ಇವರು CI/CD ಇದನ್ನ ಯೂಸ್ ಮಾಡ್ತಾರೆ. ಇದು ಆಟೋಮೇಷನ್ ಪೈಪ್ಲೈನ್ಸ್ ದಟ್ ಬಿಲ್ಡ್ಸ್ ಅಂಡ್ ಡಿಪ್ಲಾಯ್ಸ್ ಯೋರ್ ಆಪ್ ಆಟೋಮ್ಯಾಟಿಕ್ಲಿ. ಈ ವಾರ ಪೈಪ್ಲೈನ್ಸ್ ಕೋಡ್ ಅನ್ನ ಹೇಗೆ ತೆಗಿತದೆ, ಟೆಸ್ಟ್, ಬಿಲ್ಡ್ ಹಾಗೂ ಡಿಪ್ಲಾಯ್ ಹೇಗೆ ಮಾಡುತ್ತೆ ಇದನ್ನು ಕಲಿತೀರ. ಇದನ್ನು ಬಿಟ್ರೆ ಜೆನ್ಕಿನ್ಸ್ ತರ ಟೂಲ್ ಅಥವಾ ಗಿಟ್ ಹಬ್ ಆಕ್ಷನ್ಸ್ ಎಲ್ಲಾ ಪ್ರಾಸೆಸ್ ಅನ್ನು ಹೇಗೆ ಆಟೋಮೇಟ್ ಮಾಡುತ್ತೆ ಇದನ್ನು ಕೂಡ ತಿಳಿತೀರ. ಈ ಪ್ರಾಜೆಕ್ಟ್ ಏನಂದ್ರೆ build a small 2-tier application using Docker and create a Jenkins pipeline to deploy it. ಈ ಪ್ರಾಜೆಕ್ಟ್ ಏನ್ ಮಾಡ್ತದೆ ಅಂದ್ರೆ ಇದು ಕಂಪನೀಸ್ಗೆ ತೋರಿಸ್ತದೆ that you know how automation works and that is a big advantage. Week 7, infrastructure as code. ಕಂಪನೀಸ್ ಕ್ಲೌಡ್ ಜೊತೆ ವರ್ಕ್ ಮಾಡುವಾಗ ಅವರು ಮ್ಯಾನ್ಯುವಲಿ ಸರ್ವರ್ಸ್ ಅನ್ನು ಕ್ರಿಯೇಟ್ ಮಾಡಲ್ಲ. ಇವರು ಕ್ಲೌಡ್ ರಿಸೋರ್ಸಸ್ ಅನ್ನು ಆಟೋಮ್ಯಾಟಿಕಲಿ ಕ್ರಿಯೇಟ್ ಮಾಡುವಾಗ ಕೋಡ್ ಬರೀತಾರೆ. ಅಂಡ್ ಈ ಮೆಥಡ್ ಗೆ ನಾವು ಇನ್ಫ್ರಾಸ್ಟ್ರಕ್ಚರ್ ಆಸ್ ಕೋಡ್ ಅಂತ ಹೇಳ್ತೇವೆ. ಟೆರಾಫಾರ್ಮ್ ಇಸ್ ದ ಮೋಸ್ಟ್ ಪಾಪ್ಯುಲರ್ ಟೂಲ್ ಫಾರ್ ದಿಸ್. ಅಂಡ್ ಈ ವೀಕ್ ಅಲ್ಲಿ ನೀವು ಟೆರಾಫಾರ್ಮ್ ಸಿಂಪಲ್ ಫೈಲ್ಸ್ ಯೂಸ್ ಮಾಡಿ ಹೇಗೆ ಕ್ಲೌಡ್ ರಿಸೋರ್ಸಸ್ ಅನ್ನು ಡಿಸ್ಕ್ರೈಬ್ ಮಾಡುತ್ತೆ ಅಂತ ಕಲಿತೀರಾ. ಇದನ್ನು ಬಿಟ್ಟು ರಿಸೋರ್ಸಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಈ ಫೈಲ್ಸ್ ಅನ್ನ ಹೇಗೆ ಅಪ್ಲೈ ಮಾಡಬೇಕು, ಡಿಲೀಟ್ ಮಾಡ್ಲಿಕ್ಕಿದ್ರೆ ಹೇಗೆ ಡಿಸ್ಟ್ರಾಯ್ ಮಾಡಬೇಕು ಇದನ್ನೆಲ್ಲ ಕಲಿತೀರಾ. ಈ ಪ್ರಾಜೆಕ್ಟ್ ಈಗ ಸ್ಟ್ರಾಂಗ್ ಹಾಗೂ ಪ್ರಾಕ್ಟಿಕಲ್ ಹಾಗೆ ಇದೆ. ಇದು ಪ್ರಾಜೆಕ್ಟ್ ಏನಂದ್ರೆ ಯೂಸ್ ಟೆರಾಫಾರ್ಮ್ ಟು ಕ್ರಿಯೇಟ್ ಅ ವರ್ಚುವಲ್ ಮೆಷಿನ್ ಅಂಡ್ ಅ ಸ್ಟೋರೇಜ್ ಬಕೆಟ್ ಆನ್ ಯೋರ್ ಕ್ಲೌಡ್ ಪ್ಲಾಟ್ಫಾರ್ಮ್. ಇದು ನಿಮ್ಗೆ ಗೊತ್ತಿದ್ರೆ ಕಂಪನೀಸ್ ಹೇಗೆ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡ್ತದೆ ಅಂತ ನಿಮ್ಗೆ ತಿಳ್ಕೊಳ್ತದೆ. Week 8, ಫೈನಲ್ ಜಾಬ್ ರೆಡಿ ಪ್ರಾಜೆಕ್ಟ್. ಬೈ Week 8 ನಿಮ್ಗೆ ಎಲ್ಲಾ ಇಂಪಾರ್ಟೆಂಟ್ ಟೂಲ್ಸ್ ಗೊತ್ತಿರ್ತದೆ ಲೈಕ್ CI/CD, Docker, Kubernetes and Terraform. ಅಂಡ್ ನಿಮ್ಮ ಜಾಬ್ ಈಗ ಏನು, ಇಷ್ಟವರೆಗೆ ನಾವು ಏನೆಲ್ಲ ಮಾತಾಡಿದ್ದೇವೆ ಅದನ್ನು ಒಂದು ಪ್ರಾಜೆಕ್ಟ್ ಗೆ ಕನ್ವರ್ಟ್ ಮಾಡಬೇಕು. ಅಂಡ್ ಇದು ನಿಮ್ಮ ಫೈನಲ್ ಪ್ರಾಜೆಕ್ಟ್, ದಟ್ ಇಸ್ create a simple end-to-end system where your app is containerized using Docker. Infrastructure Terraform use ಮಾಡಿ ಕ್ರಿಯೇಟ್ ಆಗಬೇಕು. The app runs on Kubernetes and everything else is automated using a CI/CD pipeline. ಇದು ಫ್ಯಾನ್ಸಿ ಆಗಿ ಕಾಣ್ಬೇಕಂತ ಏನಿಲ್ಲ, ಬರೀ ವರ್ಕ್ ಆದ್ರೆ ಸಾಕು. ಅಂಡ್ ವರ್ಕ್ ಆದ ಮೇಲೆ you have a complete job ready cloud project. And these are some of the simple and powerful tips. So ಸರಿಯಾಗಿ ಕೇಳಿ, ನಿಮ್ಮ ಎಲ್ಲಾ ಪ್ರಾಜೆಕ್ಟ್ಸ್ ಅನ್ನು GitHub ಗೆ ಹಾಕಿ, ಬಿಕಾಸ್ ರೆಕ್ರೂಟರ್ಸ್ ನಿಮ್ಮ ಪ್ರೊಫೈಲ್ ಅನ್ನ ಚೆಕ್ ಮಾಡ್ತಾರೆ. ಅಂಡ್ ಎಲ್ಲರಿಗೆ ಅರ್ಥ ಆಗುವಂತಹ ಸಿಂಪಲ್ ಅಂಡ್ ಕ್ಲೀನ್ ರೀಡ್ಮಿ ಫೈಲ್ಸ್ ಬರೀರಿ. ಸರ್ಟಿಫಿಕೇಶನ್ಸ್ ಅನ್ನ ಬ್ಲೈಂಡ್ಲಿ ಫಾಲೋ ಮಾಡಬೇಡಿ, ರಿಯಲ್ ಸ್ಕಿಲ್ಸ್ ಗೆ ಫೋಕಸ್ ಮಾಡಿ. ಬಿಲ್ಡ್ ಸ್ಮಾಲ್ ಅಂಡ್ ಕನೆಕ್ಟೆಡ್ ಪ್ರಾಜೆಕ್ಟ್ಸ್ ಇನ್ಸ್ಟೆಡ್ ಆಫ್ ರ್ಯಾಂಡಮ್ ಒನ್ಸ್. ಡಿಬಗಿಂಗ್, ರಿಸರ್ಚ್ ಅಂಡ್ ಟೈಮ್ ಅನ್ನು ಸೇವ್ ಮಾಡ್ಲಿಕ್ಕಿದ್ರೆ AI ಟೂಲ್ಸ್ ಅನ್ನ ಯೂಸ್ ಮಾಡಿ. ಅಂಡ್ ಯಾವಾಗ್ಲೂ ಕನ್ಸಿಸ್ಟೆಂಟ್ ಆಗಿರಿ. ಅಂಡ್ ಫೈನಲಿ ನಿಮ್ಗೆ ಲೇ ಆಫ್ಸ್ ಇಂದ ತುಂಬಾ ಹೆದರಿಕೆ ಆದ್ರೆ ಅಥವಾ ಎಕ್ಸ್ಪೀರಿಯನ್ಸ್ ಇಲ್ಲದೆ ಸ್ಟಕ್ ಆದ್ರೆ ಆರ್ ಇಫ್ ಕ್ಲೌಡ್ ಫೀಲ್ಸ್ ಟೂ ಕಾಂಪ್ಲಿಕೇಟೆಡ್, ರಿಮೆಂಬರ್ ದಿಸ್, ಎಲ್ಲ ನಿಮ್ಗೆ ಗೊತ್ತಿರ್ಬೇಕಂತ ಏನಿಲ್ಲ. ಯು ಜಸ್ಟ್ ನೀಡ್ ಟು ನೋ ದ ರೈಟ್ ಥಿಂಗ್ಸ್ ಇನ್ ದ ರೈಟ್ ಆರ್ಡರ್. ಈ 60-day ಪ್ಲಾನ್ ಅನ್ನ ಫಾಲೋ ಮಾಡಿ, ಯು ವಿಲ್ ಬಿ ಕಾನ್ಫಿಡೆಂಟ್, ಜಾಬ್ ರೆಡಿ ಅಂಡ್ ಅಹೆಡ್ ಆಫ್ ದ ಕ್ರೌಡ್.